ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಕ್ರಾಂತಿ ಹಬ್ಬದ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಸ್ವಲ್ಪ ಬೇರೆ ವಿಡಿಯೋ ಇತ್ತು, ಹಂಗಾಗಿ ನಾನು ಅದನ್ನು ಹಾಕಿ ಇದನ್ನು ಇವತ್ತು ಹಾಕೋಣ ಅಂತ ಹೇಳಿ ನಾನು ಇವತ್ತು ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸಾರಿ. ಬೆಳಿಗ್ಗೆ ಇವತ್ತು ರಂಗೋಲಿನ ಹಾಕ್ತಾ ಇದ್ದೆ. ಇಲ್ಲಿ ಬೆಂಗಳೂರಲ್ಲಿ ಯಾರ ಮನೆ ಬಾಗಿಲಲ್ಲಿ ನೋಡಿ ಬರೀ ಇದೇ ಥರನೇ ರಂಗೋಲಿನ ಹಾಕಿರ್ತಾರೆ. ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಫುಲ್ಲು ಕಲರ್ ಎಲ್ಲ ಹಾಕಿ ಫುಲ್ಲು ಚೆನ್ನಾಗಿ ಹಾಕಿರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಡಾಟ್ ಇಟ್ಟು ಹಾಕಿರೋವಂಥ ರಂಗೋಲಿನ ಜಾಸ್ತಿ ಹಾಕ್ತಾ ಇದ್ದಿದ್ದು. ಇದು ಫಸ್ಟ್ ಟೈಮ್ ನಾನು ಈ ರೀತಿ ರಂಗೋಲಿನ ಹಾಕಿದ್ದು. ಸೊ ಇವತ್ತು ಹಬ್ಬದ ದಿನ ನಾವು ಏನೆಲ್ಲ ಮಾಡಿದ್ವಿ, ಎಲ್ಲಿಗೆ ಹೋಗಿದ್ವಿ, ಇವತ್ತು ನಮ್ಮನೇಲಿ ಏನೇನಾಯಿತು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಹಬ್ಬದಲ್ಲಿ ಏನು ಅಂದರೆ, ಈ ಹಿಂದೆ ಧನುರ್ಮಾಸ ಹೋಯ್ತಲ್ವ, ಅವಾಗೇನು ಅಂದರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಧನುರ್ಮಾಸ ಆದಮೇಲೆ ಸೂರ್ಯ ಹುಟ್ಟಿದ ಮೇಲೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಹಂಗಾಗಿ 14ನೇ ತಾರೀಕು ನೈಟ್ 8 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು 15ನೇ ತಾರೀಕು ಬೆಳಗ್ಗೆ 12:15 ತನಕ ಪೂಜೆ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಸೂಪರ್ ಆಗಿರೋಂಥ ದೇವಸ್ಥಾನ. ಸೊ ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇವಾಗ ನಾನು ರಂಗೋಲಿಗೆ ಕಲರ್ ಕೂಡ ಹಾಕಿದ್ದೀನಿ. ಸೊ ಹಿಂದಿನ ದಿನ ನಾನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹಿಂದಿನ ದಿನವೇ ನಾನು 1-2 ದಿನ ಮುಂಚೆ ಮಾಡ್ಕೊಳ್ಳೋಣ ಅಂದರೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ಅದ್ರ ಹಿಂದಿನ ದಿನವೇ ನಾನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ತುಂಬ ಲೇಟಾಗಿ ಈ ವಿಡಿಯೋ ಬರ್ತಾ ಇರೋದ್ರಿಂದ ಇವಾಗ ವಿಶ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಸೊ ಆದರೂ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ, ಸೊ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಬೇಕು ಅಂತ ಹೇಳ್ತಾರಲ್ವ. ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲ ಮನೇಲಿ ಮಾಡ್ಕೊಳ್ಳೇಬೇಕು. ಅಂದರೆ ಪ್ಯಾಕೆಟ್ ತರೋದಕ್ಕಿಂತ ಎಳ್ಳು ಬೆಲ್ಲ ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಸೊ ಮನೇಲೂ ಕೂಡ ನಾನು ಎಳ್ಳು ಬೆಲ್ಲ ಮಾಡಿದಂಥದ್ದು. ಅದಾದಮೇಲೆ ಹಿಂದಿನ ದಿನ ನಾನು ತರಕಾರಿ ತೊಗೊಯ್ದು, ಇಲ್ಲಿ ಬೆಂಗಳೂರಲ್ಲಿ ಏನು ಅಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲ ರಾಶಿ ಹೇಗಿದೆ, ಕಡಲೆಕಾಯಿ, ಅವರೆಕಾಯಿ ಎಲ್ಲ. ಇಲ್ಲಿ ಬೆಂಗಳೂರಲ್ಲೆಲ್ಲ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇದೆಲ್ಲ ಇದೊಂದು ಸೀಸನ್ ಅಲ್ವಾ. ಸೊ ಹಂಗಾಗಿ ಈ ಟೈಮಲ್ಲಿ ಇದನ್ನು ಜಾಸ್ತಿ ಇಲ್ಲಿ ಹಬ್ಬದ ದಿನ ಇದನ್ನು ತೊಗೊಂಡು ಹೋಗೇ ಹೋಗ್ತಾರೆ. ಎಷ್ಟೇ ರೇಟ್ ಆಗಿದ್ರೂ ಕೂಡ ಇಲ್ಲಿ ತೊಗೊಳ್ಳೋದು ಮಾತ್ರ ಬಿಡಲ್ಲ ಇದನ್ನು. ಏಕೆಂದರೆ ಇಲ್ಲಿ ಎಲ್ಲ ಏನು ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಇದನ್ನೆಲ್ಲ ಬೇಯಿಸ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಕಡಲೆಕಾಯಿ, ಗೆಣಸು, ಅವರೆಕಾಯಿ ಮತ್ತು ಕಬ್ಬು ಎಲ್ಲ ತೊಗೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಸೊ ತುಂಬ ಕಾಸ್ಟ್ಲಿ ಇತ್ತು ಅವತ್ತಂತೂ. ಸೊ ಸ್ವಲ್ಪ ತೊಗೊಂಡು ಹೋಗೋಣ ಅಂಥೇಳಿ ಬಂದ್ವಿ ಇಲ್ಲಿಗೆ ಮಾರ್ಕೆಟ್ಗೆ. ಸೊ ಅವತ್ತು ಅಮ್ಮನೂ ಕೂಡ ಕರ್ಕೊಂಬಂದೆ. ನಮ್ಮಮ್ಮ ನೀನು ಕೇಳಿದ ರೇಟಿಗೆ ಕೊಟ್ಟು ಬರ್ತೀಯಾ ಅಂತ ಹೇಳ್ತಾಯಿದ್ರು. ಸರಿ ಬಾ ನೀನು ಬಾ ಅಂತೇಳಿ ನಮ್ಮಮ್ಮನ ಕೂಡ ಕರ್ಕೊಂಡು ಮಾರ್ಕೆಟಿಗೆ ಬಂದೆ. ಅದ್ರ ಜೊತೆ ಕಬ್ಬು ಕೂಡ ತೊಗೊಂಡ್ವಿ. ನಿಜವಾಗ್ಲೂ ಈ ಟೈಮಲ್ಲಿ ನಾವೇನೂ ಕೂಡ ತೊಗೊಳ್ಲಿಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ಇತ್ತು. 1 kg ಕಡಲೆಕಾಯಿ 100 ರೂಪಾಯಿ ಇತ್ತು, ಮತ್ತು ಅವರೆಕಾಯಿ ಕೂಡ 100 ರೂಪಾಯಿ. ಒಂದು ಕಬ್ಬು ನೋಡಿ, ಈಗ ಅದೇನು ಕಟ್ ಮಾಡ್ತಿದ್ದಾರೆ ಆ ಕಬ್ಬು 50 ರೂಪಾಯಿ ಒಂದು ಕಬ್ಬು. ಸೊ ಇದು ನೆಕ್ಸ್ಟ್ ಡೇ ಬಂದು ಮನೆ ಬಾಗಿಲಲ್ಲಿ ಕೂಗ್ತಾ ಇದ್ದಿದ್ದು 30 ರೂಪಾಯಿ ಅಲ್ಲ 50 ರೂಪಾಯಿಗೆ 2 ಕಪ್ ಜೊತೆ ಕೂಗ್ತಾಯಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ಆಲ್ರೆಡಿ ಹಿಂದಿನ ದಿನವೇ ತೊಗೊಂಡು ಬಂದಿದ್ವಿ ಅಲ್ವಾ. ಹಾಗಾಗಿ ಸರಿ ಅಂತ ಅವತ್ತು ತೊಗೊಂಡು ಬಂದಿದ್ದೆಲ್ಲ ಅದನ್ನು. ಇದು ಅದೇ ಹಬ್ಬದ ದಿನ ನನ್ನ ಮಗ ಪೂಜೆ ಮಾಡ್ತೀನಮ್ಮ, ನಾನೇ ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದ. ಸೊ ಸರಿ ಆಯಿತು, ಎಲ್ಲದನ್ನು ತೊಳ್ಕೊಟ್ಟಿದ್ದಾಯಿತು. ಅದು ನೀಟಾಗಿ ಬೆಳಗ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸರಿ ಮಾಡಲಿ ಅಂತೇಳಿ ಅವನು ಮಾಡಲಿಕ್ಕೆ ಬಿಟ್ವಿ. ಸೊ ನಾನು ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು ಎಲ್ಲದನ್ನು ಬೇಯಿಸಿಟ್ಟಿದ್ದೆ. ಗೆಣಸು ಸಪ್ರೇಟಾಗಿ ಬೇಯಿಸಿದ್ದೆ, ಟೈಮ್ ಬೇರೆ ಆಗೋಗ್ಬಿಡುತ್ತೆ ಅಂತ ಕಡಲೆಕಾಯಿ, ಅವರೆಕಾಯಿ ಒಂದು ಒಟ್ಟಿಗೆ ಹಾಕಿ ಬೇಯಿಸ್ಬಿಟ್ಟೆ. ಸೊ ಇವತ್ತು ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಪೊಂಗಲ್ಗೆ ನಾನು ಸುಮ್ಮನೆ ಚಿಕ್ಕದಾಗಿ ಒಂದು ಪಟಾಪಟ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ 1 ಕಪ್ ಹೆಸರುಬೇಳೆಗೆ 1 ಕಪ್ ಅಕ್ಕಿ ಹಾಕಿ ನೀಟಾಗೆ ತೊಳೆದ್ಬಿಟ್ಟು ನಾನು ಇದನ್ನು ಕುಕ್ಕರಲ್ಲಿ ಒಂದು 3-4 ವಿಷಲ್ ಕೂಗಿಸ್ತೀನಿ. ಸೊ ನಾವು ಯಾವಾಗಲೂ ಹೆಸರುಬೇಳೆ ಹಾಕಿರುವಾಗ ಕುಕ್ಕರಿಂದ ಸ್ವಲ್ಪ ದೂರ ಇರಬೇಕು, ಯಾಕೆಂದರೆ ಹೆಸರುಬೇಳೆ ಬೆಂದ ಮೇಲೆ ಆ ಹೋಲ್ ಒಳಗಡೆ ಹೋಗಿ ಮುಚ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸೊ ಅದನ್ನು 3-4 ವಿಷಲ್ ನಾನು ಕೂಗಿಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲನ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ
ಸೊ ಬೆಲ್ಲ ಕರ್ಗೋವರೆಗೂ ಬಿಟ್ಟರೆ ಸಾಕು, ಯಾಕೆಂದರೆ ಕರಗಿಸಿದ್ಮೇಲೆ ಫಿಲ್ಟ್ರ್ ಮಾಡಬೇಕದು, ಯಾಕೆಂದರೆ ಗಲೀಜಿರುತ್ತೆ ಹಾಗಾಗಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹೆಸರುಬೇಳೆ ಮತ್ತು ಅಕ್ಕಿ ಯಾವ ಥರ ಬೆಂದಿದೆ ಅಂತ, ಫುಲ್ಲು ಸ್ಮ್ಯಾಶ್ ಆಗಿರುತ್ತೆ. ಆ ಥರ ನಾವು ಬೇಯಿಸಬೇಕು. ಒಂದು ಸರಿ ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಪೂರ್ತಿ ಸ್ಮ್ಯಾಶ್ ಆಗಿ ಅದು ತುಂಬ ಅದು ಅನ್ನ ಥರ ಕಾಣಿಸ್ಬಾರ್ದು, ಆ ರೀತಿ ಇರುತ್ತೆ. ಸೊ ಇಲ್ಲಿ ನೋಡಿ ಬೆಲ್ಲ ಆಗಿದೆ, ಕರಗಿದೆ. ಸೊ ಅದನ್ನು ನಾನು ಫಿಲ್ಟ್ರ್ ಮಾಡ್ಕೋತೀನಿ. ಎಷ್ಟು ಗಲೀಜಿರುತ್ತೆ ನೋಡಿ ಬೆಲ್ಲದಲ್ಲಿ. ಸೊ ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಬೇಯಿಸಿಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಬೇಳೆ, ಸೊ ಆ ಅನ್ನನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಆ ಬೇಯಿಸಿಟ್ಕೊಂಡಿರೋ ಅಂಥದ್ದು ನೀಟಾಗಿ ಒಂದು ಸರಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಆ ಬೆಲ್ಲ ಪಾಕಕ್ಕೂ ಅದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇದಕ್ಕೆ ಹಾಕಬೇಕು. ಗೋಡಂಬಿ ದ್ರಾಕ್ಷಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಗೋಡಂಬಿ ದ್ರಾಕ್ಷಿ ಹಾಕಬೇಕು. ಇದಕ್ಕೆ ಬೇಕು ಅಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ಬಟ್ ನಾನು ಹಬ್ಬದ ಗಡಿಬಿಡಿಲಿ ಏಲಕ್ಕಿ ಪುಡಿ ಒಂದು ಮರೆತುಬಿಟ್ಟೆ, ಸೊ ನಾನು ಅದನ್ನು ಹಾಕೋಕ್ಕೆ ಹೋಗಲಿಲ್ಲ. ಸೊ ಬರೀ ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದಂಥದ್ದು. ಸೊ ದ್ರಾಕ್ಷಿ ಗೋಡಂಬಿ ಎರಡು ಫ್ರೈ ಮಾಡಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿದ್ದು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ. ನಾವು ಏನು ಅಕ್ಕಿ ಬೇಳೆ ಎಲ್ಲ ಒಂದೊಂದು ಕಪ್ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಲೆಲ್ಲ ಹಾಕಿರೋದ್ರಿಂದ ಎಲ್ಲದು ಚೆನ್ನಾಗಿ ಹೊಂದ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ನಾವು ಸ್ಪೂನಲ್ಲಿ ತಿರುಗಿಸ್ಕೋತಾ ಬರಬೇಕು, ಏಕೆಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಇದಕ್ಕೆ ಲಾಸ್ಟಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸೊ ಪೊಂಗಲ್ ರೆಡಿ ಆಯಿತು. ಪೊಂಗಲ್ಲು ಅಂದರೆ ಈ ಹಬ್ಬಕ್ಕೆ ಸಾಮಾನ್ಯ ಜಾಸ್ತಿ ಪೊಂಗಲ್ ಮಾಡ್ತಾರೆ ಎಲ್ಲರೂ. ನಮ್ಮ ಹಳ್ಳಿ ಕಡೆ ಬಂದು ಪೊಂಗಲೆಲ್ಲ ಮಾಡಲ್ಲ, ಇದಕ್ಕೆ ಪಾಯಸ ಇಲ್ಲಾಂದರೆ ಆ ರೀತಿ ಏನಾದರೂ ಮಾಡ್ತಾರೆ. ಸೊ ನನ್ನ ಮಗ ಪೂಜೆ ಎಲ್ಲ ಮಾಡಿದ್ದಾಯಿತು ನೋಡಿ, ಅವನೇ ಮಾಡ್ತೀನಿ ಅಂತ ಹೇಳ್ದ. ಅವನು ಪೂಜೆ ಮಾಡೋಕ್ಕೆ ಬಿಟ್ಬಿಟ್ರೆ ಒಂದು ಪ್ಯಾಕೆಟ್ ಕರ್ಪೂರ ಪೂರ್ತಿ ಅವನು ಹಚ್ಚಿರ್ತಾನೆ. ಸರಿ ಏನೂ ಮಾಡೋಕ್ಕಾಗಲ್ಲ, ಅವನು ಅಷ್ಟಾದರೂ ಮಾಡಿದ್ದಾನಲ್ಲ ಅಂತ ಸುಮ್ಮನೆ ಹೋಗಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಕರ್ಪೂರ ಊದ್ಬತ್ತಿ ಎಲ್ಲ ಜಾಸ್ತಿ ಹಚ್ಚಿಡ್ತಾನೆ. ಫೈನಲ್ ಆಗಿ ದೇವರಿಗೆ ಎಡೆ ಮಾಡಲಿಕ್ಕೆ ಪೊಂಗಲ್ ಮತ್ತು ಎಳ್ಳು ಬೆಲ್ಲ ಕಬ್ಬು ಬೇಯಿಸಿರೋಂಥ ಕಡಲೆಕಾಯಿ ಅವರೆಕಾಯಿ ಗೆಣಸು ಇದಿಷ್ಟನ್ನು ಕೂಡ ನಾನು ಎಡೆ ಮಾಡಲಿಕ್ಕೆ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಇದನ್ನು ಹಾಗೆ ಎಡೆ ಮಾಡಿಬಿಡಪ್ಪ ಅಂತ ಹೇಳಿ ನಾನು ಪೂಜೆ ಅಂದರೆ ಎಲ್ಲರೂ ಒಂದೊಂದು ಹೂವು ಹಾಕ್ತೀವಿ ಊದ್ಗಡ್ಡೆ ಬೆಳಗ್ಬಿಟ್ಟು. ಸೊ ನನ್ನ ಮಗ ಮಾಡ್ತೀನಿ ಅಂತ ಅವನೇ ಹೇಳಿದ್ಮೇಲೆ ಸರಿ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಟ್ಟು ಅವನ ಹತ್ರನೇ ಮಾಡಿಸಿದಂಥದ್ದು. ಮಾಡ್ತೀನಿ ಅಂತ ಮಕ್ಕಳು ತುಂಬ ಆಸಕ್ತಿ ಪಟ್ಟರೆ ಏನಾದರೂ ಮಾಡ್ತೀನಿ ಅಂತ ಹೇಳಿದಾಗ ಸುಮ್ಮನೆ ಬಿಟ್ಬಿಡಬೇಕು ಮಾಡಲಿಕ್ಕೆ, ಯಾಕೆಂದರೆ ಅವರು ಖುಷಿ ಅಲ್ವಾ. ಹಂಗಾಗಿ ಸರಿ ಅವನು ಹೆಂಗೆ ಮಾಡ್ತಾನೆ ಹಂಗೆ ಮಾಡಲಿ ಅಂತೇಳಿ ಹೇಳ್ಕೊಡ್ತಾ ಇದ್ದೆ ನಾನು ಅವನಿಗೆ. ಒಟ್ಟು ಫೈನಲ್ ಆಗಿ ಪೂಜೆ ಏನೋ ಆಯಿತು, ಎಡೆನೋ ಆಯಿತು, ಎಲ್ಲದೂ ಆಯಿತು. ಅದಾದಮೇಲೆ ಇವಾಗ ಊಟನೂ ಎಲ್ಲ ಮಾಡಿದ್ದಾದಮೇಲೆ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡೋಕ್ಕೂ ಮುಂಚೆ ನಾವು ಒಂದು 10 ನಿಮಿಷ ಇನ್ನು ಟೈಮ್ ಇದೆ ಅಲ್ವಾ, ಹಂಗಾಗಿ ಸರಿ ಕಬ್ಬು ತಿಂತೀನಿ ಅಂತ ಹೇಳ್ದ ಅವನು. ನನಗೂ ಕಬ್ಬು ಅಂದರೆ ತುಂಬ ಇಷ್ಟ, ನಾನು ಕೂಡ ತಿಂತಾಯಿದ್ದೀನಿ. ನಾನು 3 ಗೇಣು 2 ಗೇಣು ತಿನ್ನೋಷ್ಟೊತ್ತಿಗೆ ಅವನಿನ್ನ ಒಂದು ತಿಂದಿರಲಿಲ್ಲ, ಅವನಿಗೆ ತಿನ್ನೋಕ್ಕೂ ಬರೋದಿಲ್ಲ. ಸೊ ಹಂಗಾಗಿ ಅವ್ರ ಅಜ್ಜಿಗೆ ಹೇಳ್ತಾ ಇದ್ದ ನನಗೆ ಇದನ್ನು ಕಟ್ ಮಾಡಿಕೊಡು ಅಂತ. ಹಂಗಾಗಿ ಚಿಕ್ಕ ಪೀಸಲ್ಲಿ ಕಟ್ ಮಾಡಿಕೊಡ್ತಿದ್ರು. ಸಣ್ಣವನಿಗೆ ತಿನ್ನೋಕ್ಕಂತೂ ಬರೋದೇ ಇಲ್ಲ, ಸುಮ್ಮನೆ ಏನೋ ಒಂಥರ ಸ್ವೀಟ್ ತಿನ್ನೋ ಥರ ಕಚ್ಚೋಕೆ ಹೋಗ್ತಾನೆ, ಅದು ಬರೋಲ್ಲ. ಹಾಗಾಗಿ ಇವನಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಡ್ತಿದ್ರು. ಅದಕ್ಕೆ ನಾನು ಅವನಿಗೆ ಹೇಳ್ತಾ ಇದ್ದೆ, ಅದಕ್ಕೆ ಹಳ್ಳಿ ಕಡೆ ಹುಟ್ಟು ಬೆಳೆದಿರಬೇಕು ಅಂತ ಹೇಳಿ. ನಾನಂತೂ ಸಿಕ್ಕಾಪಟ್ಟೆ ಕಪ್ ತಿಂದೆ ಅವತ್ತು. ಓಕೆ, ಇವಾಗ ಮಧ್ಯಾಹ್ನ 3:30 ಆಗಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ನಾವಿರೋದು ಬಂದು ಮಹಾಲಕ್ಷ್ಮಿ ಲೇಔಟು. ಇಲ್ಲಿಂದ ಬನಶಂಕರಿ ದೇವಸ್ಥಾನ ಸ್ವಲ್ಪ ಒಂದು 30 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ. ಸೊ ಅಂದರೆ 4:30ಗೆ ಓಪನ್ನು. ಅದು ಅಂದರೆ ಮಾರ್ನಿಂಗ್ 5:36ಇಂದ 1 o'clock ಮತ್ತು 4:30ಇಂದ 10 ಇದೆ. ಸೊ ಹಂಗಾಗಿ ಇವತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ. ಹೇಳಬೇಕು ಅಂದರೆ 4:30ನೇ ಅನಿಸುತ್ತೆ ಓಪನ್ನು. ಸೊ ಹಂಗಾಗಿ ಇವಾಗ 4:30 ಅಷ್ಟೊತ್ತಿಗೆ ಹೋಗೋಣ ಅಲ್ಲಿಗೆ ಅಂತೇಳಿ, 4:35 ಅಷ್ಟೊತ್ತಿಗೆ ಹೋಗೋಣ ಅಂತೇಳಿ ಇವಾಗ ಹೊರಟಿದ್ದೀವಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೋಮ್ ಲೊಕೇಶನ್ ಹಂಗೆ ಕರೆಂಟ್ ಲೊಕೇಶನ್ನೇ ಹಾಕೋಗಿ ಅಲ್ಲಿ ಮುಂದೆ ನಿಂತ್ಕೊಂಡು ಮೆಟ್ಲ ಹತ್ರ ಕರೆಂಟ್ ಲೊಕೇಶನ್ ಬರುತ್ತೆ ನೋಡು.
ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ನಾನು ಅಂದರೆ ಸ್ಯಾರಿ ನಾನು ಬೇರೆದು ಸ್ಟಿಚ್ ಮಾಡಿದ್ದು ತೋರಿಸ್ದೆ. ಬಟ್ ಏನು ಅಂದರೆ ನನಗದು ಬ್ಲೌಸು ಇನ್ನೂ ಹುಕ್ಕ ಹಾಕಿರಲಿಲ್ಲ. ಹುಕ್ಕ ಹಾಕದೇ ಇರೋ ಕಾರಣ ಸೊ ಇವತ್ತು ಆ ಸ್ಯಾರಿ ಉಟ್ಕೊಳ್ಳೋಕ್ಕಾಗಲಿಲ್ಲ. ಹೇಳಬೇಕು ಅಂದರೆ ಒಂದು 3-4 ಸ್ಯಾರಿ ಕಿತ್ ಹಾಕ್ಬಿಟ್ಟಿದ್ದೆ. ಅದು ಒಂದೆರಡು ಸ್ಯಾರಿ ಹಾಕಿ ಬಿಚ್ಚಿ ಮತ್ತು ಡ್ರೆಸ್ಸು ಕೂಡ ಹಾಕ್ಕೊಂಡು ಅದು ಬೇಡ ಅಂತ ಸರಿ ಹೋಗಲ್ಲ ಅಂತ ಅದನ್ನು ಕೂಡ ತೆಗೆದ್ಬಿಟ್ಟು ಇವಾಗ ಕೊನೆಗೆ ಇದನ್ನೇ ಉಟ್ಕೊಂಡೆ. ಸೊ ಅಂದರೆ ಇದನ್ನೇ ಸ್ವಲ್ಪ ಬೇಗ ವೇರ್ ಮಾಡ್ಬೋದು ಮತ್ತು ಒಂಥರ ತುಂಬ ಕಂಫರ್ಟಬಲ್ ಇದೆ. ಹಂಗಾಗಿ ಸೊ ಇದನ್ನೇ ಉಟ್ಕೊಳ್ಳೋಣ ಅಂತ ಉಟ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬಂದು ನನ್ನ ಮಗನೇ ಪೂಜೆ ಮಾಡಿದ್ದು. ಇವತ್ತು ಪೊಂಗಲ್ ಮಾಡಿದ್ದೆ ಬೆಳಿಗ್ಗೆ. ಸೊ ಇವಾಗ ನಾವು 4 ಜನ ಮತ್ತು ಜೊತೆಲಿ ಅಮ್ಮ ಬರ್ತಾ ಇದ್ದಾರೆ. ಅಪ್ಪ ಇಲ್ಲ, ಅಪ್ಪ ಊರಿಗೆ ಹೋಗಿದ್ದಾರೆ. ಹಂಗಾಗಿ ಅಮ್ಮ ಜೊತೆಲಿ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತೇಳಿ ಹೊರಟಿದ್ವಿ. ಸೊ ಬನ್ನಿ ಆ ದೇವಸ್ಥಾನ ಇವತ್ತು ಹೇಗಿದೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಓಲೋ ಆಟೋ ಬುಕ್ ಮಾಡಿದೆ. ಸೊ ಮೆಟ್ರೋ ಸ್ಟೇಷನ್ ತನಕ ಹೋಗಲೇಬೇಕು ಆಟೋದಲ್ಲಿ. ಹಾಗಾಗಿ ಮೆಟ್ರೋ ಸ್ಟೇಷನ್ವರೆಗೂ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋ ಟ್ರೈನಲ್ಲಿ ಹೋಗೋಣ ಅಂಥೇಳಿ ಹೊರಟ್ವಿ. ನಾವು ಬಸ್ಸಲ್ಲೇ ಹೋಗ್ಬೋದಾಗಿತ್ತು. ಬಟ್ ಏನು ಅಂದರೆ ಬಸ್ಸಲ್ಲಿ ಹೋಗಲಿಕ್ಕೆ 1.5 ಅವರ್ ತನಕ ಬೇಕೇ ಬೇಕು. ಸೊ ಮೆಟ್ರೋ ಟ್ರೈನಲ್ಲಾದರೆ ನಾವು ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ನಾವಲ್ಲಿ ರೀಚ್ ಆಗಿಬಿಡ್ಬೋದು. ಅಷ್ಟೊತ್ತು ತೊಗೊಳ್ಳಲ್ಲ ಅನ್ಕೋತೀನಿ. ಸೊ ಹಂಗಾಗಿ ಬೆಸ್ಟ್ ಮೆಟ್ರೋ ಅಂತೇಳಿ ಮೆಟ್ರೋದಲ್ಲಿ ಹೊರಟ್ವಿ ನಾವು. ನಮ್ಮಮ್ಮ ನೋಡಿ ಎಸ್ಕಲೇಟ್ರಲ್ಲಿ ಕರ್ಕೊಂಡು ಬಂದರೆ ಅದರಲ್ಲೂ ಕೂಡ ಹತ್ತಿ ಬರ್ತಾ ಇದೆ. 2 ಹೆಜ್ಜೆನೇ ಹತ್ತಿ ಸೊ ರಾಷ್ಟ್ರೀಯ ವಿದ್ಯಾಲಯ ರೋಡ್. ಟ್ರೈನು ಈಗ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ರೋಡ್. And doors will open in the next. Please mind the gap while leaving. ಇವಾಗ ಜಸ್ಟ್ ಬನಶಂಕರಿ ಮೆಟ್ರೋ ಸ್ಟೇಷನಲ್ಲಿ ಬಂದು ಇಳಿದಿದ್ದೀವಿ. ಸೊ ಬಸ್ಸಲ್ಲಿ ಬಂದಿದ್ದರೆ ಒಂದು 45 to 1 minutes to 1 hour ಏನು 1.5 hour ಆಗ್ತಿತ್ತು. ಸೊ ಇವಾಗ ನಾವೊಂದು 25 minutesಗೆ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಸೊ ಬೆಸ್ಟ್ ಮೆಟ್ರೋ ಅಂತ ಅನಿಸುತ್ತೆ. ಸೊ ಇವಾಗ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಸೊ ಇಲ್ಲಿ ಮೆಟ್ರೋ ಇರೋದಕ್ಕೆ ತುಂಬಾ ಅನುಕೂಲ ಆಗಿದೆ. ಅಂದರೆ ಎಲ್ಲಿಂದ ಎಲ್ಲಿ ತನಕ ಎಷ್ಟು ದೂರ ಹೋದ್ರೂ ಸ್ವಲ್ಪ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಈಸಿಯಾಗಿ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ನೋಡಿ ಮೆಟ್ರೋ ಇಳ್ದು ನಾವು ರೈಟ್ ಸೈಡಿಗೆ ಬಂದರೆ ಅಲ್ಲೇ ದೇವಸ್ಥಾನ ತುಂಬ ಹತ್ರದಲ್ಲೇ ಇದೆ ಮೆಟ್ರೋ ಸ್ಟೇಷನ್ಗೆ. ಸೊ ಬನಶಂಕರಿ ದೇವಸ್ಥಾನ ಇದು. ಬನಶಂಕರಿ ಎಲ್ಲರೂ ಕೇಳಿರ್ತಾರೆ ಬೆಂಗಳೂರಲ್ಲಿ. ಸೊ ಆ ಒಂದು ದೇವಸ್ಥಾನ ಕೂಡ ಹಳೆಯ ದೇವಸ್ಥಾನ, ತುಂಬಾ ಚೆನ್ನಾಗಿದೆ, ತುಂಬ ಪವರ್ಫುಲ್ ಆಗಿರುವಂಥ ಅಮ್ಮನ ದೇವಸ್ಥಾನ ಇದು. ಸೊ ಇಲ್ಲಿಗೆ ನಾವು ಬಂದ್ವಿ ಇವತ್ತು. ಸೊ ಅಮ್ಮ ಜಾಸ್ತಿ ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಓಡಾಡೋದಿಲ್ಲ. ಸರಿ ಅವತ್ತು ಕರ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಅಪ್ಪ ಬಂದು ಅವತ್ತು ಊರಿಗೆ ಹೋಗಿದ್ರು, ಹಾಗಾಗಿ ಅಮ್ಮನ ಮಾತ್ರ ಕರ್ಕೊಂಡ್ಬಂದ್ವಿ. ಸೊ ಈ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಒಳಗಡೆ ಎಲ್ಲ ಅಂದರೆ ಸ್ವಲ್ಪ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು. ಇಲ್ಲೆಲ್ಲ ಏನು ಅಂದರೆ ಹೊರಗಡೆ ನಿಂಬೆಹಣ್ಣಿಂದು ದೀಪ ಹಚ್ತಾರೆ. ಸೊ ಹಂಗಾಗಿ ಮನೇಲಿ ಮಾಡ್ಕೊಂಬರ್ಬೋದು. ಇಲ್ಲಾಂದರೆ ಇಲ್ಲೇ ಬಂದು ನಾವು ಆ ರೀತಿ ನಿಂಬೆಹಣ್ಣು ಹುಳಿ ಎಲ್ಲ ತೆಗೆದುಬಿಟ್ಟು ಉಲ್ಟಾ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚುತ್ತಾರೆ. ಸೊ ಆ ರೀತಿ ಹಚ್ಚುತ್ತಾರೆ ಇಲ್ಲೆಲ್ಲ. ಆ ಥರ ನಮ್ಮ ಕೈಯಲ್ಲಿ ಮಾಡ್ಕೊಂಬರೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ರೆಡಿ ಸಿಗತ್ತೆ. ಸೊ ಅದನ್ನು ತೊಗೊಂಡು ಬಂದು ನಾವು ಈ ರೀತಿ ಹಚ್ಬೋದು. ಸೊ ಆ ಥರ ತೊಗೊಂಡು ಬಂದು ಹಚ್ಚೋದಕ್ಕಿಂತ ನಾವೇ ನಮ್ಮ ಕೈಯಿಂದ ಮಾಡ್ಕೊಂಡು ತೊಗೊಂಡು ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇಲ್ಲಿ ಹೊರಗಡೆ ಎಲ್ಲ ಒಂದು 4-5 ಲೈನ್ ಈ ರೀತಿ ಕ್ಯೂ ಸಿಸ್ಟಮ್ ಇದೆ. ಸೊ ಇಲ್ಲಷ್ಟು ಕ್ಯೂ ಇರಲಿಲ್ಲ ನಮಗೆ ಹೋಗುವಾಗ. ಸೊ ದೇವಸ್ಥಾನದ ಒಳಗಡೆ ಸ್ವಲ್ಪ ಜಾಸ್ತಿನೇ ಕ್ಯೂ ಇತ್ತು. ಕ್ಯೂ ಅಂದರೆ ರಶ್ ಇತ್ತು. ಇಲ್ಲಿ 5 ಲೈನಲ್ಲಿ ಬಿಡ್ತಾ ಇದ್ದಾರೆ ಇಲ್ಲಿ. ಸೊ ಒಳಗಡೆ 5 ಲೈನ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಮೂವ್ ಆಗ್ತಾರೆ ಅಂತ ಹೇಳಿ 5 ಲೈನಲ್ಲಿ ಬಿಡ್ತಾ ಇದ್ದಾರೆ. ಸೊ ಒಳಗಡೆ ಅಲೋಡ್ ಇರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ನಮ್ಮನೆಯವರು ಆದರೂ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರು. ಬಟ್ ಇಷ್ಟು ಮಾತ್ರ ಮಾಡೋಕ್ಕಾಗಿದ್ದು. ಸೊ ದೇವ್ರ ಮುಖ ತೋರಿಸ್ಲಿಕ್ಕಾಗಲಿಲ್ಲ, ತುಂಬಾ ಬೇಜಾರಾಗ್ತಿದೆ.
ಏನಾಯಿತು ಅಂದರೆ ಸಡನ್ನಾಗಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅಲ್ಲೇನೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಈ ಕಡೆ ಹೊರಗಡೆ ಬಂದರೆ ಇಲ್ಲಿ ಶಾಕಾಂಬರಿ ದೇವಸ್ಥಾನ ಇದೆ. ಸೊ ಪಕ್ಕದಲ್ಲೇ ಅದೇ ಒಳಗಡೆ ಆ ದೇವಸ್ಥಾನದ ಪಕ್ಕನೇ ಇದೆ ಶಾಕಾಂಬರಿ ದೇವಸ್ಥಾನ, ಮತ್ತು ಅದರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಸಾಲಕ್ಕೆ ಇಟ್ಟಿದ್ದಾರೆ. ತುಂಬಾ ಇಲ್ಲಿ ಇದು ನಿಂಬೆಹಣ್ಣಿನ ದೀಪ ಆಗಿರ್ಬೋದು, ಇಲ್ಲಾಂದರೆ ಕುಂಬಳಕಾಯಿದು ಬೂದುಗುಂಬಳಕಾಯಿದು ದೀಪ ಆಗಿರ್ಬೋದು, ತುಂಬಾ ಸಾಲಕ್ಕೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸರಿ ನೋಡಬೇಕಾಗಿರೋವಂಥ ದೇವಸ್ಥಾನನೇ ಇದು. ಸೊ ಇದು ವರಪ್ರಸಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸೊ ಈ 2 ದೇವಸ್ಥಾನ ದೇವರು ಇಲ್ಲಿದೆ. ಅದ್ರ ಪಕ್ಕದಲ್ಲೇ ಬನಶಂಕರಿ ಅಮ್ಮನ ದೇವಸ್ಥಾನ ಇದೆ. ಸೊ ನಾವು ಹಾಗೆ ಇಲ್ಲೂ ಕೂಡ ಬಂದು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಇಲ್ಲಿಗೆ. ಸೊ ಅಂದರೆ ಇಲ್ಲಿ ಫಸ್ಟೆಲ್ಲ ಮೋಸ್ಟ್ಲಿ ಪ್ರಸಾದ ಎಲ್ಲ ಇರಲಿಲ್ಲ ಅನ್ಕೋತೀನಿ. ಸೊ ಇವಾಗ ಪ್ರಸಾದ ಕೂಡ ಇದೆ ಇಲ್ಲಿ. ಸೊ ಊಟ ಮಾಡ್ಕೊಂಡು ಹೋಗ್ಬೋದು. ನಾವು ಊಟ ಮಾಡಿದಂದರೆ ಸ್ವಲ್ಪ ಒಂದು 12-12:30 ಏನೋ ಆಗಿತ್ತು. ಸೊ ಆಮೇಲೆ ಬರ್ತಾ ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಗಿತ್ತು. ಸೊ ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಇಲ್ಲಿ ಅನ್ನದಾಸೋಹ ಅಂತ ಇತ್ತು. ಸೊ ಇಲ್ಲೇ ಸ್ವಲ್ಪ ಏನೋ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಇಲ್ಲಿಗೆ. ಸೊ ಇಲ್ಲೂ ಕೂಡ ಚೆನ್ನಾಗಿದೆ, ತಟ್ಟೆ ಎಲ್ಲ ಇರುತ್ತೆ. ನಮಗೆ ನಾವು ಹೆಂಗೆ ಬೇಕೆ ನಾವು ತೊಗೊಂಡು ನಾವು ಹಾಕಿಸ್ಕೊಂಡು ಬರ್ಬೋದು. ಸೊ ಆ ರೀತಿ ಇದೆ. ಸೊ ಈಗ ಹೊರಗಡೆಯಿಂದ ನಾನು ದೇವಸ್ಥಾನ ಒಂದು ರೌಂಡ್ ತೋರಿಸಿದ್ದೀನಿ ಸುಮ್ಮನೆ, ಜಸ್ಟ್ ಹಾಗೇ. ಸೊ ಅಮ್ಮನ ಮುಖ ತೋರಿಸ್ಲಿಕ್ಕಾಗಲಿಲ್ಲ, ತುಂಬಾ ಬೇಜಾರಾಗ್ತಿದೆ. ಸೊ ಆದರೂ ಅಲ್ಲಿ ಕ್ಯಾಮ್ರಾ ಮೊಬೈಲ್ಸ್ ಎಲ್ಲ ಅಲೋಡ್ ಇಲ್ಲ, ಮತ್ತು ಫೋಟೋ ತೆಗಿಯೋ ಹಾಗಿಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಹಂಗಾಗಿ ಅಲ್ಲಿ ಯಾವುದೇ ರೀತಿಯಾದ ಫೋಟೋ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆ್ಯಕ್ಚುಲಿ ಇದು ಉಲ್ಟಾ ಪಲ್ಟಾ ಆಗಿದೆ. ನಾನು ಆವಾಗಲೇ ತೋರಿಸಿದ ಕ್ಲಿಪ್ಪಿಂಗ್ ಇದಾದ ನೆಕ್ಸ್ಟ್ ಬರಬೇಕಾಗಿತ್ತು. ಸೊ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಹಾಕಿದೆ. ಸೊ ಇದು ನಾವು ಇಲ್ಲಿಗೆ ಬಂದರೆ ಈ ರೀತಿ ತಟ್ಟೆ ಸ್ಟ್ಯಾಂಡ್ಗಳೆಲ್ಲ ಇರುತ್ತೆ, ಇಲ್ಲೂ ತಟ್ಟೆಗಳು ಕೂಡ ಇರುತ್ತೆ. ಸೊ ಹಾಗೆ ತೊಗೊಂಡು ನಾವು ಬೇಕಾದರೆ ಇನ್ನೊಂದು ಸರಿ ವಾಶ್ ಮಾಡ್ಕೊಂಡು ನಾವು ಹಾಕಿಸ್ಕೊಂಡು ತಿನ್ಬೋದು, ಪ್ರಸಾದ ಏನಿರುತ್ತೆ ಅದು. ಸೊ ಇಲ್ಲಾಂದರೆ ಹಾಗೆ ತೊಗೊಂಡೋಗೋರು ತೊಗೊಂಡೋಗ್ತಾ ಇದ್ದಾರೆ. ಬಟ್ ಏನು ಅಂದರೆ ಇಲ್ಲೇನು ಸೋಪ್ ಇರಲ್ಲ, ಏನಿರಲ್ಲ, ಹಾಗೆ ತಟ್ಟೆ ತೊಳೆದಿರ್ತಾರಲ್ವ, ಒಂದು ಸರಿ ವಾಶ್ ಮಾಡ್ಕೊಂಡು ತಿನ್ನೋದು ಬೆಟರ್ ಅನಿಸುತ್ತೆ. ನಾವು ಇಲ್ಲಿ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮಗೆ ಏನಪ್ಪ ಪ್ರಸಾದ ಸಿಕ್ತು ಅಂತ ಹೇಳಿದ್ರೆ ರಸಾಯನ ಮತ್ತು ಟೊಮೆಟೊ ಬಾತ್ ಅನಿಸುತ್ತೆ ಮೋಸ್ಟ್ಲಿ ಅದು. ಟೊಮೆಟೊ ಬಾತು ಮತ್ತು ರಸಾಯನ ಎರಡೂ ಕೂಡ ನಮಗೆ ಸಿಕ್ತು. ಸೊ ಲಾಸ್ಟಲ್ಲಿ ಬಂದಿರೋರಿಗೆ ರಸಾಯನ ಎಲ್ಲ ಸಿಗಲಿಲ್ವಂತೆ. ಸೊ ನಮಗೆ ಇಷ್ಟು ಸಿಕ್ಕಿದೆ ಪುಣ್ಯ ಅಂದ್ಕೊಂಡು ಇಷ್ಟು ತಿನ್ಕೊಂಡು ಹೋಗೋಣ ಅಂತೇಳಿ, ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತೇಳಿ ನಾವು ಇಲ್ಲಿ ತಿಂತಾಯಿದ್ದೀವಿ. ಸೊ ನನ್ನ ಮಕ್ಳು ಏನಪ್ಪ ಅಂತ ಹೇಳಿದ್ರೆ ಮನೇಲಿ ಏನೇ ಹಾಕ್ಕೊಟ್ರು ತಿನ್ನೋದಕ್ಕೆ ಎಷ್ಟು ಕಷ್ಟ, ಹಿಂಸೆ ಪಡಬೇಕು ನಾವು. ಹೆಂಗಿದೆ ದೇವಸ್ಥಾನ? ಹಳೆ ದೇವಸ್ಥಾನ ಚೆನ್ನಾಯ್ತಾ? ಮೆಟ್ರೋ ಬರ ಹಿಂಗೇನೆ ಇದೆ. ಓಕೆ, ಇವಾಗ ಈ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಇವಾಗ ಇಲ್ಲಿ ಅನ್ನದಾಸೋಹ ಕೂಡ ಇದೆ. ಸೊ ಊಟ ಎಲ್ಲ ಇರುತ್ತೆ, ಮೋಸ್ಟ್ಲಿ ಯಾವಾಗಲೂ ಇರುತ್ತೆ ಅನ್ಕೋತೀನಿ. ಪ್ರಸಾದನೂ ತಿಂದಿದ್ದಾಯಿತು, ಸುಮ್ಮನೆ ಕೂತಿದ್ದೀವಿ ಇಲ್ಲಿ. ಇನ್ನು ಇವ್ರದ್ದು ಖಾಲಿ ಆಗಿಲ್ಲ, ಹಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಇಲ್ಲಿ. ಚೆನ್ನಾಗಿದೆ ಹಳೆ ದೇವಸ್ಥಾನ, ಒಂದ್ಸರಿ ನೋಡಬೇಕಾಗಿರೋಂಥ ದೇವಸ್ಥಾನ, ಬರಬೇಕಾಗಿರೋಂಥ ದೇವಸ್ಥಾನ. ಸೊ ಹಂಗಾಗಿ ಅದಕ್ಕೆ ಅಮ್ಮನ್ನು ಕೂಡ ಕರ್ಕೊಂಬಂದ್ವಿ. ಚೆನ್ನಾಗಿದೆ ಅಲ್ಲಮ್ಮ? ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮೋಸ್ಟ್ಲಿ ತುಂಬ ರಶ್ ಅಂದರೆ ರಶ್ ಇದೆ, ಭಯಂಕರ ರಶ್ ಇದೆ. ಸ್ವಲ್ಪ ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಇವತ್ತು ಹಬ್ಬ ಅಲ್ಲ, ಹಂಗಾಗಿ ಸ್ವಲ್ಪ ರಶ್ಶು ಜಾಸ್ತಿನೇ ಇದೆ ಇಲ್ಲಿ. ಸೊ ಫೈನಲ್ ಆಗಿ ನಾವು ದೇವಸ್ಥಾನದಿಂದ ಹೋಗೋಷ್ಟೊತ್ತಿಗೆ 6:30 ಆಗೋಯಿತು. ಸೊ ಮೆಟ್ರೋ ಸ್ಟೇಷನ್ ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಮೆಟ್ರೋ ಟ್ರೈನ್ ಈ ರೀಸೆಂಟಾಗಂತೂ ಇವಾಗಂತೂ ತುಂಬಾ ರಶ್ ಆಗ್ತಾ ಇದೆ. ಸೊ ಅಷ್ಟು ಜನಗಳು ಬರ್ತಾ ಇರ್ತಾರೆ ಮೆಟ್ರೋಗೆ. ಸೊ ಇವಾಗ 6:30 ಆಗೋಯಿತು, ಟೈಮು ಕೂಡ ಆಗೋಗಿದೆ ಆಲ್ರೆಡಿ ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ. ಸೊ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.